ಅದುವೇ ನಮ್ಮ ಹುತ್ತರಿ ಹಬ್ಬ. ಹಾಗಾದರೆ ಈ ಹಬ್ಬವನ್ನು ಹೇಗೆ ಆಚರಿಸುತ್ತಾರೆ ಹೇಳು? ಹುತ್ತರಿ ಹಬ್ಬವು ಕೊಡಗಿನ ಸುಗ್ಗಿ ಹಬ್ಬ ಎಂದೇ ಖ್ಯಾತಿ ಪಡೆದಿದೆ. ಈ ಹಬ್ಬದಲ್ಲಿ ಭತ್ತ ತೆನೆಯೊಡೆದು ಫಸಲು ಬಂದಾಗ ಪೂಜಿಸಿ ಸಂಭ್ರಮಿಸುವ ಹಬ್ಬವಾಗಿದೆ. ಯಾಕೆ ನನಗೆ ಈ ಪ್ರಶ್ನೆ ಕೇಳ್ತಾ ಇದ್ದೀಯಾ? ಯಾಕೆಂದರೆ ಕೊಡಗಿನ ಪ್ರಮುಖ ಕ್ರೀಡೆಗಳಲ್ಲಿ ಹಾಕಿ ಹೆಚ್ಚು ಜನಪ್ರಿಯವಾಗಿದೆ. ವಿಶೇಷವಾಗಿ ಕೊಡವ ಸಮುದಾಯದಲ್ಲಿ ಈ ಕ್ರೀಡೆಗೆ ಗತಕಾಲದ ವೈಭವವಿದೆ. ಇಷ್ಟೇ ಅಲ್ಲ, ಫುಟ್ಬಾಲ್, ಕ್ರಿಕೆಟ್, ಟೇಬಲ್ ಟೆನ್ನಿಸ್ ಸಹ ಇಲ್ಲಿ ಜನಪ್ರಿಯವಾಗಿದೆ. ಇತ್ತೀಚೆಗೆ ಕೆಸರಗದ್ದೆ ಒಲಿಂಪಿಕ್ಸ್ ನಂತಹ ಸಾಂಪ್ರದಾಯಿಕ ಕ್ರೀಡೆಗಳು ಕೂಡ ಪ್ರಚಲಿತಕ್ಕೆ ಬರುತ್ತಿವೆ. ಎಷ್ಟೆಲ್ಲ ವಿಶೇಷತೆ ಅಲ್ವಾ? ಒಂದು ನಿಮಿಷ ಸಾನಿಧ್ಯ, ಇನ್ನೊಂದು ಮುಖ್ಯವಾದ ವಿಷಯವಿದೆ. ಅದು ಏನೆಂದರೆ, ನಾವೆಲ್ಲ ಶತ್ರುಗಳ ದಾಳಿ ಸಿಲುಕದೆ ಸುರಕ್ಷಿತವಾಗಿ ಇದ್ದೇವೆ ಎಂದರೆ ಅದಕ್ಕೆ ಕಾರಣ ಯಾರು? ಅದು ಯಾರಿಗೆ ಗೊತ್ತಿಲ್ಲ. ಅದಕ್ಕೆ ಕಾರಣ ನಮ್ಮ ಹೆಮ್ಮೆಯ ಸೈನಿಕರು. ಭಾರತೀಯ ಸೇನೆಗೆ ಹೆಚ್ಚಿನ ಕೊಡುಗೆ ನೀಡಿದ್ದು ಯೋಧರ ನಾಡು ಎಂದೇ ಪ್ರಸಿದ್ಧಿಯಾಗಿರುವ ಕೊಡಗು ಜಿಲ್ಲೆ. ಭಾರತೀಯ ಸೇನೆಯ ಪ್ರಪ್ರಥಮ ಮಹಾದಂಡನಾಯಕ ಆಗಿದ್ದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಶಿಸ್ತು ಎಂದರೆ ಕಾರ್ಯಪ್ಪ, ಕಾರ್ಯಪ್ಪ ಎಂದರೆ ಶಿಸ್ತು ಎಂದೇ ಜನಜನಿತವಾಗಿದೆ. ಇವರು ಭಾರತದ ಸೇನೆಯ ಅಜರಾಮರ ನಾಯಕರು. ಶಿಸ್ತು, ನಿಷ್ಠೆ, ರಾಷ್ಟ್ರ ಸೇವೆಯ ಜೀವಂತ ಚಿಹ್ನೆ ಎಂದರೆ ಅವರೇ ಕೊಡಗಿನ ಕಾರ್ಯಪ್ಪ. ಕೊಡಗಿನ ಸೈನಿಕರು ಹುಲಿಯ ಹಾಲುಂಡು ಬೆಳೆದಂಥವರು. ಇವರು ಅತ್ಯಂತ ಧೈರ್ಯಶಾಲಿಗಳು, ವೀರರು, ಧೀರರು ಹಾಗೂ ಶೂರರು. ಕೊಡಗರ
ಪಡೆದ ಊರು ಕೊಡಗು ಆಗಿದೆ. ಇಂತಹ ಕೊಡಗು